ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ತುಂಬಾ ಬೇಜಾರಲ್ಲಿರ್ತಾರೆ. ಭೂಮಿ ಅಂತೂ ನಮ್ಮಪ್ಪ ಕೊಡಿಸಿದ್ದು ಸೈಕಲ್ಲು ತುಂಬಾ ಹಾಳಾಗಿದೆ ಸಾಹೇಬ್ರೆ, ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಮ್ಮಪ್ಪ ನನಗೆ ಆ ಸೈಕಲ್ನ ಪ್ರೀತಿಯಿಂದ ಕೊಡಿಸಿದ್ರು, ಈಗ ನನಗೆ ಬೇಜಾರನ್ನ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ತುಂಬಾ ಬೇಜಾರದಿಂದ ಅಳ್ತಾ ಕೂತಿರ್ತಾಳೆ. ಇನ್ನು ವಂಶಿ ಇದ್ದವನು ಆ ಸೈಕಲ್ನ ಹೇಗಾದರೂ ಮಾಡಿ ರಿಪೇರಿ ಮಾಡಿಸ್ಬಿಟ್ಟು ಭೂಮಿಯವ್ರಿಗೆ ಕೊಡಲೇಬೇಕು, ತುಂಬಾ ಖುಷಿ ಪಡ್ತಾರೆ ಅಂತ ಹೇಳಿ ಅಜಿತ್ಗಿಂತ ಮೊದಲೇ ವಂಶಿ ಇದ್ದವನು ಸೈಕಲ್ನೆಲ್ಲ ರೆಡಿ ಮಾಡಿಸ್ಕೊಂಡು ಭೂಮಿ ಹತ್ರ ತೊಗೊಬರ್ತಾನೆ. ಭೂಮಿ ಆ ಸೈಕಲ್ನ ನೋಡಿಬಿಟ್ಟು ತುಂಬಾ ಖುಷಿಯಿಂದ ಗಾಬರಿಯಿಂದ ನೋಡ್ತಾಳೆ. ಏನಿದು, ನನ್ನ ಸೈಕಲ್ಲು ಅಷ್ಟೆಲ್ಲ ಹಾಳಾಗಿತ್ತು, ಇಷ್ಟು ಬೇಗ ಈ ರೀತಿ ರೆಡಿ ಮಾಡಿಸ್ಕೊಂಡು ತೊಗೊಬಂದಿದ್ದಾರಲ್ಲ ಅಂತ ಹೇಳಿ ಆ ಸೈಕಲ್ಗೆ ಐ ಲವ್ ಯು ಅಂತ ಹೇಳ್ತಾಳೆ. ಆದರೆ ಅವ್ರ ಅಪ್ಪನ ನೆನೆಸ್ಕೊಂಡು ಐ ಲವ್ ಯು ಹೇಳಿದ್ದನ್ನು ಈ ಅಜಿತ್ ಇದ್ದವನು ವಂಶಿಗೆ ಐ ಲವ್ ಯು ಅಂತ ಹೇಳಿದ್ಲು ಅಂತ ಅಂದ್ಕೊಂಡು ತುಂಬಾ ಟೆನ್ಷನಾಗಿ ಗಾಬರಿ ಆಗ್ತಾನೆ. ಇನ್ನೊಂದು ಕಡೆ ಸತ್ಯ ಹಾಗೆ ವಂಶಿ ಇಬ್ಬರು ಕೂಡ ಹೇಗಾದರೂ ಮಾಡಿ ಈ ಭೂಮಿ ಹಾಗೆ ಅಜಿತ್ನ ಒಂದು ಮಾಡಲೇಬೇಕು ಅಂತ ಹೇಳಿ ಇಬ್ಬರು ಕೂಡ ಮಾತಾಡಿಕೊಂಡು ಈ ರೀತಿ ಮಾಡ್ತಾ ಇರ್ತಾರೆ. ಹಾಗೆ ಭೂಮಿ ಇದ್ದವಳು ಅಜಿತ್ ಇದ್ದವನು ಆಫೀಸಿಗೆ ಹೋಗಿದ್ದಾದಮೇಲೆ ಸ್ಟೇಷನಲ್ಲಿ ಮಾತಾಡ್ತಾ ಇರ್ತಾರೆ. ಭೂಮಿ ಇದ್ದವಳು, ಸಾಹೇಬ್ರೆ ನೀವು ಆ ಕಾರ್ಪೊರೇಟ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಅವನಿಗೆ ಎಲ್ಲ ಗೊತ್ತಾಗಿದೆಯಾ? ಮುಂದೆ ಏನು ಸಾಹೇಬ್ರೆ ಅಂತ ಹೇಳಿ ಕೇಳಿದಾಗ ಭೂಮಿ, ಮುಂದೆ ನಾನು ಈ ಕೇಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ಏನು ಮಾಡೋದಕ್ಕೆ ಆಗಲ್ಲ, ಅವನಿಗೆ ತಕ್ಕ ಪಾಠ ಕಲಿಸ್ದಲೇ ನಾನು ಬಿಡೋದೇ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಸಾಹೇಬ್ರೆ ನೀವು ಎಷ್ಟು ಒಳ್ಳೆ ಆಫೀಸರ್ ಅಂತ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು, ನನಗೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇದೆ, ಈ ಕೇಸಲ್ಲಿ ತುಂಬಾ ಚೆನ್ನಾಗಿ ನೀವು ಮಾಡ್ತೀರಾ ಅಂತ ಹೇಳಿ. ಅದ್ರ ಬಗ್ಗೆ ನನಗೆ ಟೆನ್ಷನ್ ಇಲ್ಲ ಸಾಹೇಬ್ರೆ, ಮತ್ತೆ ಏನಾದರೂ ಗಲಾಟೆ ಮಾಡ್ಬೋದೇನೋ, ಹಾಗೆ ಅವನು ಹೇಗಿದ್ದಾನೋ ಏನೋ ಅಂತ ಹೇಳಿ ವಿಚಾರಿಸೋಣ ಅಂತ ಹೇಳಿ ಮಾತಾಡಿದೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ. ಇನ್ನೊಂದು ಕಡೆ ಅಜಿತ್ ಇದ್ದವನು, ಭೂಮಿ ನೀನು ಯಾವಾಗಲೂ ನನ್ನ ಜೊತೆಯಲ್ಲಿ ನಾನು ಸಾಯೋವರೆಗೂ ಇದೇ ಥರ ನಿನ್ನ ಧ್ವನಿ ನನಗೆ ಕೇಳಿಸ್ತಾ ಇರಬೇಕು ಅಂತ ಹೇಳಿ ನೀನು ನನಗೆ ಮಾತು ಕೊಡ್ತೀಯಾ ಅಂದಾಗ ಭೂಮಿ ಇದ್ದವಳು ಫುಲ್ ಶಾಕ್ ಆಗ್ತಾಳೆ. ಏನು ಸಾಹೇಬ್ರಿ ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಏನಿಲ್ಲ ಭೂಮಿ, ನೀನು ಯಾವಾಗಲೂ ಕೂಡ ನನ್ನ ಜೊತೆ ಇದೇ ರೀತಿ ಮಾತಾಡ್ತಾ ಇರ್ತೀಯ ಅಂತ ಹೇಳಿದಾಗ ಭೂಮಿಗೆ ಫುಲ್ ಶಾಕ್ ಆಗುತ್ತೆ. ಅಯ್ಯೋ ಸಾಹೇಬ್ರೀನು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ, ನಾನು ಒಂದು ಕೇಳಿದ್ರೆ ಇವರೊಂದು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಭೂಮಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಎಲ್ಲ ಮನೆಗೆ ಬಂದಾದಮೇಲೆ ಸಂಜೆ ಎಲ್ಲರೂ ಕೂಡ ಒಟ್ಟಿಗೆ ಊಟಕ್ಕೆ ಕೂತಿರ್ತಾರೆ. ಈ ಕಡೆ ವಂಶಿನೂ ಕೂಡ ಊಟಕ್ಕೆ ಕೂತಿರ್ತಾನೆ. ಭೂಮಿನ ಹೊಗಳುತ್ತಾ ಇರ್ತಾನೆ, ಅಜ್ಜಿ ಏನೇ ಆಗಲಿ ಭೂಮಿಯವ್ರ ಕೈ ರುಚಿ ತಿನ್ನೋದಕ್ಕೆ ತುಂಬಾ ಅದೃಷ್ಟ ಮಾಡಿರಬೇಕು, ಅದರಲ್ಲೂ ನನಗೆ ಭೂಮಿಯವ್ರು ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಹೇಳಿದ ತಕ್ಷಣವೇ ಈ ಅಜಿತ್ ಇದ್ದವನು ವಂಶಿನ ನೋಡಿಕೊಂಡು, ಏನಿದು ಈ ರೀತಿ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳಿದಾಗ ಈ ಕಡೆ ಅಜ್ಜಿ ಇದ್ದವಳು, ಅಯ್ಯೋ ನಮ್ಮ ಶಾರದನೂ ಕೂಡ ಹೀಗೆ ನಮ್ಮ ಭೂಮಿ ಥರನೇ ಖುಷಿಯಾಗಿ ಎಲ್ಲದನ್ನು ಕೂಡ ಮಾಡ್ತಾಯಿದ್ಲು, ಆದರೆ ನಮ್ಮ ಪುಣ್ಯ ಭೂಮಿ ನಮ್ಮನೆ ಸೊಸೆಯಾಗಿ ಸಿಕ್ಕಿರೋದು ನಮಗೆ ತುಂಬಾ ಹೆಮ್ಮೆ ಇದೆ ಅಂತ ಹೇಳಿ ಅಜ್ಜಿ ಹೊಗಳುತ್ತಾ ಇರ್ತಾಳೆ. ಇನ್ನು ಶಾರದನ್ನ ನೆನೆಸ್ಕೊಂಡಿದ್ದ ತಕ್ಷಣವೇ ಅಜಿತ್ ಇದ್ದವನು, ಅಜ್ಜಿ ಈಗ ಈ ಮಾತೆಲ್ಲ ಯಾಕಾಡ್ತಾ ಇದ್ದೀರಾ, ಇವಾಗ ನೀವು ತುಂಬಾ ಖುಷಿಯಲ್ಲಿದ್ದೀರಾ, ಆರಾಮಾಗೆ ಇರಿ, ಆದಷ್ಟು ಬೇಗ ಶಾರದತ್ತೆ ಸಿಗ್ತಾರೆ ಅಂದಿದ ತಕ್ಷಣವೇ ಈ ಕಡೆ ಎಲ್ರಿಗೂ ಕೂಡ ಖುಷಿಯಾಗಿ ಬೇಜಾರಾದರೆ, ಇನ್ನೊಂದು ಕಡೆ ದೇವಯ್ಯನಿಗೆ ಆ ಶಾರದಾ ಹೆಸರು ಹೇಳಿದ ತಕ್ಷಣವೇ ಫುಲ್ ಸಿಟ್ಟು ಬರ್ತಾ ಇರುತ್ತೆ. ಏನಿದು, ಈ ಮುದುಕಿ ಯಾವಾಗ ನೋಡಿದ್ರು ಆ ಶಾರದನ್ನೇ ಹೊಗಳುತ್ತಾ ಇರ್ತಾರಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ಅಜ್ಜಿತ್ ಇದ್ದವನು, ಅಜ್ಜಿ ನೀವು ತುಂಬಾ ಬೇಜಾರು ಮಾಡ್ಕೊಂಡಿದ್ದೀರ, ಇವಾಗ ಆ ಮಾತೆಲ್ಲ ಏನು ಬೇಡ ಅಂದಾಗ ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ತಾರೆ. ಇನ್ನೊಂದು ಕಡೆ ವಂಶಿ ಇದ್ದವನು, ಭೂಮಿಯವರೇ ಏನೇ ಆಗಲಿ ನಿಮ್ಮ ಕೈ ರುಚಿ ತಿನ್ನೋದಕ್ಕೆ ತುಂಬಾ ಅದೃಷ್ಟ ಮಾಡಿರಬೇಕು, ಅದರಲ್ಲೂ ನೀವು ಈ ರೀತಿ ಬಡಿಸ್ತಾ ಇದ್ದರೆ ನಮಗೆ ಇನ್ನೂ ಕೂಡ ಆನಂದ ಅಂತ ಹೇಳಿದಾಗ ಅಜ್ಜಿ ಇದ್ದವಳು, ಹೌದು ನೀನು ಕೂಡ ನಮ್ಮ ಮನೆ ಮಗನೇ ಅಲ್ವಾ ಅಂತ ಹೇಳಿದಾಗ ಅಜಿತ್ ಇದ್ದವನು, ಇಲ್ಲ ನಮ್ಮ ಮನೆ ಮಗ ಆಗಕ್ಕೆ ಹೇಗೆ ಸಾಧ್ಯ ಅಂದಾಗ, ಅಯ್ಯೋ ಅಜಿತ್ ಏನು ಮಾತಾಡ್ತಿದೀಯೋ ನೀನು ಅಂದಾಗ, ಅಯ್ಯೋ ಅಜ್ಜಿ ನಾನು ಏನೋ ಹೇಳೋದಕ್ಕೋಗಿ ಈ ರೀತಿ ಹೇಳಿದೆ, ಹೌದು ಅವನು ಕೂಡ ನಮ್ಮ ಮನೆ ಮಗನೇ ಅಂತ ಹೇಳಿದಾಗ ಸರಿ ಆಯಿತು ಎಲ್ಲರೂ ಕೂಡ ಊಟ ಮಾಡಿ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ.
ಆದರೆ ವಂಶಿ ನೀನು ತುಂಬಾ ಒಳ್ಳೆಯವನು ಕಣೋ, ನೀನು ಭೂಮಿ ಕೈ ರುಚಿನ ನೋಡಿಲ್ಲ, ನೀನು ದಿನ ಇದೇ ರೀತಿ ಭೂಮಿ ಅಡುಗೆನ ಮಾಡ್ತಾ ಇರ್ತಾಳೆ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗಿರುತ್ತೆ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಾಳಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.